ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ. ಇವತ್ತು ನಾನೊಂದು ಕೊಕೊನಟ್ಟು ಮಲೈ ಪೇಡ ಮಾಡೋಕ್ಕೆ ತೋರಿಸ್ತೀನಿ. ಇದು ಕೊಕೊನಟ್ ಅಂದರೆ ಕೊಬ್ಬರಿಯಿಂದ ಮಾಡಿರೋದು, ಆದರೆ ನಿಮ್ಗೆ ಅನ್ಸೋದೇ ಇಲ್ಲ ರೆಡಿ ಆದ ನಂತರ ಕೊಕೊನಟ್ ಇದು ಅಂತ. ಅಷ್ಟು ರುಚಿ ಆಗುತ್ತೆ ನೋಡಿರಿ. ನಾನು 2 ತೆಂಗಿನಕಾಯಿ ತೊಗೊಂಡಿನಿ, ಅದನ್ನು ಕಟ್ ಮಾಡಿ ಈಗ ಅದನ್ನು ಸಣ್ಣಗೆ ಪೇಸ್ಟ್ ಮಾಡ್ಕೊಂಡ್ಬಿಡೋಣ. ಸ್ವಲ್ಪ ತರಿಯಾಗಿ ಹಾಕ್ಕೊಂಡ್ರೆ ನೀರು ಹಾಕೋದು ಅವಶ್ಯಕತೆ ಇರಲ್ಲ. ನಾನು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ನ ಮಾಡ್ಕೊಂಡೀನಿ. ಯಾಕಂತಂದ್ರೆ ಕೆಲವೊಂದು ಸಾರಿ ಜಾಸ್ತಿ ಕೊಬ್ಬರಿ ಉದುರಿದ್ರೆ ಎಸಿಡಿಟಿ ಆಗುತ್ತಲ್ಲ, ಅದಕ್ಕೆ ನಾನು ಪೇಸ್ಟ್ ಮಾಡ್ಕೊಂಡೀನಿ. ಆಮೇಲೆ ಇದು ಕನ್ಸಿಸ್ಟೆನ್ಸಿನೂ ಭಾಳ ಚಲೋ ಬರುತ್ತೆ. ಅದಕ್ಕೆ ನೋಡಿರಿ, ಅದಕ್ಕೆ ನಾನು ಒಂದು 150 ಗ್ರಾಮು ಸಕ್ಕರೆ ತೊಗೊಂಡೀನಿ. ಈಗ ಕೆಲವೊಬ್ಬರು ಬೌಲ್ನಾಗ ಕೇಳೋದಾದ್ರೆ 1 ಬೌಲ್ ಹಾಕೋರಿ. ಸ್ವಲ್ಪ ಕಡಿಮೆ ಹಾಕ್ಕೊಂಡು ನಿಮಗೆ ಬೇಕಾದಾಗ ಟೇಸ್ಟ್ ನೋಡಿ ಹೆಚ್ಚಿಗೆನೂ ಆ್ಯಡ್ ಮಾಡ್ಕೋಬೋದು, ಆಯಿತಾ. ಸ್ವಲ್ಪ ನೀರು ಹಾಕ್ಕೊಂಡು ಸಕ್ಕರೆನ ಕರಗಿಸ್ಕೊಂಡ್ಬಿಡ್ರಿ. ಇದನ್ನು ಪಾಕ ಏನು ತೊಗೊಳ್ಳೋದು ಬೇಡ, ಜಸ್ಟ್ ನೀವು ಅದನ್ನ ಈಗ ಸಕ್ಕರೆ ಕರಗಿದ್ರೆ ಸಾಕು. ನೋಡಿರಿ, ಈ ಥರ ಸಕ್ಕರೆ ಕರಗಿ ಬಬಲ್ ಬರೋಕ್ಕಂತಲ್ಲ, ಈ ಥರ ಇದ್ದಾಗ ನಾವು ಪೇಸ್ಟ್ ಮಾಡಿ ರುಬ್ಕೊಂಡಿಟ್ಕೊಂಡಿದ್ವಲ್ಲ ಆ ಕೊಬ್ಬರಿನ ಈಗ ಇದನ್ನು ಹಾಕ್ಕೊಂಡ್ಬಿಡ್ರಿ. ಸ್ವಲ್ಪ ಕೊಬ್ಬರಿಗೆ ನೀರು ಹಾಕಿ ರುಬ್ಬಿರೋದ್ರಿಂದ ನೀರಿನ ಅಂಶ ಜಾಸ್ತಿ ಇರುತ್ತೆ. ಹಾಗಾಗಿ ಸಕ್ಕರೆ ಕೊಬ್ಬರಿ ಎರಡೂ ಸೇರಿ ನೀರಿನ ಅಂಶ ಎಲ್ಲ ಅಷ್ಟು ಹೋಗುವವರೆಗೂ ನೀವು ಇದನ್ನು ಮಿಕ್ಸ್ ಮಾಡಬೇಕಾಗತ್ತೆ. ಆವಾಗ ಒಂಥರ ಮುದ್ದೆ ಥರ ಟೇಸ್ಟ್ ಬರ್ತೈತೆ ಅದು. ಈಗ ನೋಡಿರಿ, ಎರಡೂ ಸೇರಿ ನೀರಿನ ಅಂಶ ಈಗ ಜಾಸ್ತಿ ಆಗುತ್ತಲ್ಲ, ಇದು ಹೋಗ್ತಾ ಪಾಕ ಆಣ ಬರ್ತೈತಿ. ಆವಾಗ ತಾನೇ ಗಟ್ಟಿ ಆಗುತ್ತೆ ಅದು. ಹಾಗಾಗಿ ನಾನು ಇದನ್ನು ಆಣ ತೊಗೊಂಡಿಲ್ಲ. ನೀವು ಡ್ರೈ ಕೊಬ್ಬರಿ ತೊಗೊಂಡ್ರೆ ಆಣ ತೊಗೊಂಡು ಹಾಕಿಬಿಟ್ರೆ ನಿಮಗೆ ಇಮಿಡಿಯೇಟಾಗಿ ಸಿಕ್ಬಿಡ್ತಿತ್ತು. ಬಟ್ ಇದು ಹಸಿ ಕೊಬ್ಬರಿ ಅಲ್ಲ, ಸ್ವಲ್ಪ ನೀರು ಹಾಕಿನೂ ಫೈನ್ ಮಾಡಿನಲ್ಲ, ಹಾಗಾಗಿ ಸ್ವಲ್ಪ ನೀರಿನ ಅಂಶ ಐತಿ. ಹಾಲಿನಾಗೂ ತೆಂಗಿನಕಾಯಿ ಹಾಲು ಬಂದಿರುತ್ತಲ್ಲ, ಅದನ್ನು ಈಗ ಅದು ಹೋಗುವವರೆಗೆ ನೋಡಿರಿ, ಅದು ಎಷ್ಟು ನಿಮಗೆ ಲಿಕ್ವಿಡ್ ಇತ್ತು ಗಟ್ಟಿ ಆಯ್ತು. ಇಷ್ಟ ಆದ ನಂತರ ಇದಕ್ಕೊಂದು ಸ್ಪೂನು ಅಥವಾ 1-2 ಸ್ಪೂನ್ ತುಪ್ಪ ಹಾಕೋರಿ. ನಾನು ಇದನ್ನು ಕೊಕೊನಟ್ ಮಲೈ ಸ್ವೀಟ್ ಮಾಡೋಕೊಂತೀನಲ್ಲ, ಹಾಗಾಗಿ 1-2 ಸ್ಪೂನು ಫ್ರೆಶ್ ಕೆನೆ ಹಾಕ್ಕೊಳಕೊಂತೀನಿ. ನೋಡಿರಿ, ಕೆನೆ ಹಾಕಿದ್ರೆ ಭಾಳ ರುಚಿ ಆಗುತ್ತೆ. ಇದು ಹೆಂಗೆ ಕೆನೆ ರುಚಿ ಆಗುತ್ತಾ ಅನ್ಕೋಬಾರ್ದು. ಈಗ ನೀವು ಒಂದ್ಸಲ ಮಾಡಿ ನೋಡಿರಿ, ಭಾಳ ಅಂದ್ರೆ ಭಾಳ ರುಚಿ ಬರ್ತೈತಿ. ಈ ಮಿಲ್ಕ್ ಪೇಡಾಸ್ ಎಲ್ಲ ಬರ್ತಾವಲ್ಲ, ಆ ಥರ ರುಚಿ ಕೊಡುತ್ತಿದ್ದು. ನೀವು ಒಂದ್ಸಲ ಮಾಡಿ ನೋಡಿರಿ ಯಾವ ಥರ ಆಗುತ್ತಂತ. ನೋಡಿರಿ, ಈಗ ಮತ್ತು ತುಪ್ಪ ಮಲಾಯಿ ಎಲ್ಲ ಅದು ಕೂಡ್ರಿ ಅಷ್ಟು ಕನ್ಸಿಸ್ಟೆನ್ಸಿ ಗಟ್ಟಿ ಆಗಬೇಕು, ತಳ ಬಿಟ್ಕೋಬೇಕು ತುಪ್ಪ, ಆ ಥರ ಮಿಕ್ಸ್ ಮಾಡ್ಕೋಬೇಕು. ಈಗ ನಿಮ್ಗೆ ಕಾಣ ಕುಂತಿರಬೇಕು, ನೀರಿನ ಅಂಶ ಒಟ್ಟು ಇಲ್ಲ. ಇಷ್ಟಾದರೆ ಸಾಕು. ನೀವು ಒಂದು ಸ್ವಲ್ಪ ಕೈಯೊಳಗೆ ಹಿಡ್ಕೊಂಡ್ರೆ ಮ್ಯಾಣದಂಗೆ ಆಗುತ್ತೆ ಅದು. ಆ ಥರ ಆದ್ರೆ ಸಾಕು, ಬಿಟ್ಬಿಡ್ರಿ. ನೀವು ಒಂದು ತಟ್ಟಿಗೂ ತುಪ್ಪ ಹಾಕಿ ಹಾಕ್ಕೋಬೋದು. ನಾನಿಲ್ಲಿ ಒಂದು ಮೋಲ್ಡ್ ತೊಗೊಂಡಿನಿ, ಕೇಕ್ ಮೋಲ್ಡು. ಅದಕ್ಕೊಂದು ಬಟರ್ ಪೇಪರ್ ಹಾಕೀನಿ. ಅದ್ರೊಳಗನ ಇದನ್ನು ಹಾಕ್ಕೊಂಬಿಡ್ರಿ. ಹಾಕ್ಕೊಂಡು ನೀಟಾಗಿ ಅದನ್ನು ಪ್ರೆಸ್ ಮಾಡಿ ಒಂದು ಅರ್ಧ ಗಂಟೆ ಬೇಕಾಗತ್ತೆ ತಣ್ಣಗಾಗಕ್ಕೆ. ಪೂರ ಕೋಲ್ಡ್ ಆಗೋವರೆಗೆ ಬಿಟ್ಬಿಡ್ರಿ. ಬಿಟ್ಟು ನಿಮ್ಗೆ ಯಾವ ಥರ ಕಟ್ ಮಾಡ್ಕೋಬೇಕು, ಯಾವ ಥರ ಶೇಪ್ ಬೇಕು ಆ ಥರ ಶೇಪ್ನ ನೀವು ಕಟ್ ಮಾಡ್ಕೊರಿ. ನೋಡಿರಿ, ಈಗ ನಾನು ಇದನ್ನು ಒಂದು ತಟ್ಟಿಗೆ ಡಂಪ್ ಮಾಡಿ ಸ್ಪೇರ್ ಮಾಡ್ಕೊತೀನಿ. ರುಚಿ ಅಂತೂ ತುಂಬ ಅಂದ್ರೆ ಭಾಳ ರುಚಿ ಆಗಿರ್ತೈತಿ. ನಿಮ್ಮ ಕೊಬ್ಬರಿ ಮಿಠಾಯಿನ ಅನ್ಸಂಗಿಲ್ಲ, ಅಷ್ಟು ಟೇಸ್ಟಿಯಾಗಿರ್ತೀವಿ ಬಾಯಿಯೊಳಗೆ. ಯಾಕಂದ್ರೆ ಮಲಾಯಿ ಹಾಕಿವಲ್ಲ ಅದಕ್ಕೋಸ್ಕರ. ನೋಡಿರಿ, ಗಟ್ಟಿ ಆಗೈತಲ್ಲ. ಈಗ ಕಟ್ ಮಾಡ್ಕೊಂಡ್ಬಿಡ್ರಿ. ನೀವು ಒಂದ್ಸಲ ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಎಷ್ಟೋ ಸಲ ದೇವಸ್ಥಾನ ಅಲ್ಲಿ ಹೋಗ್ತೀವಿ, ಕೊಬ್ಬರಿ ಬಾಳೆ ಇರುತ್ತೆ, ಚಟ್ನಿಗೆ 1-2 ಅಷ್ಟೇ ಯೂಸ್ ಆಗ್ತಾವೆ. ಈ ಥರ ಸ್ವೀಟ್ ಮಾಡಿದ್ರೆ ಎಲ್ಲರೂ ಇಷ್ಟಪಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ